ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಡಾಕ್ಟರ್ ಆ್ಯಂಡ್ ಡಾಟರ್ಸ್ ಕಿಚನ್. ಇವತ್ತು ನಾವು ರಾಗಿ ಕೇಕ್ ಹೇಗೆ ಮಾಡಬೇಕಂತ ನೋಡೋಣ. ನಮಸ್ತೆ ಎಲ್ರಿಗೂ, ನಾವು ರಾಗಿ ಕೇಕ್ ಹೇಗೆ ಮಾಡಬೇಕಂತ ನೋಡೋಣ. ಮೊದಲಿಗೆ ರಾಗಿ ಕೇಕ್ಗೆ ನಾನು ಈ ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಸಕ್ಕರೆ ಇಲ್ಲ, ಬೆಲ್ಲದಲ್ಲಿ ಮಾಡ್ಬೋದು. ಯಾವ ಕಪ್ಪಲ್ಲಿ ನಾವು ಬೆಲ್ಲ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ನಾವು ರಾಗಿ ತೊಗೋಬೇಕಾಗುತ್ತೆ. ಸೊ 1 ಕಪ್ ಬೆಲ್ಲನ ನೀರು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಕರಗಿಸ್ಕೊಳ್ಳೋಣ. ಒಂದು ಹನಿ ನೀರು ಹಾಕೋಬೋದು, ಅದು ಬೆಲ್ಲ ಕರಗಬೇಕು. ಇವಾಗ ಕಂಪ್ಲೀಟ್ಲಿ ಬೆಲ್ಲ ಕರಗೋಗಿದೆ. ಸೊ ನೋಡಿ, ಆಲ್ಮೋಸ್ಟ್ ಕರಗಿ. ಇದು ಕಂಪ್ಲೀಟ್ಲಿ ಕೂಲ್ ಆಗಬೇಕು. ಇದು ಬಿಸಿದ್ರಲ್ಲಿ ಹಾಕಬಾರ್ದು. ನಮಗೆ ಆಪ್ಷನಲ್ ಜಾಗ್ರಿ ಪೌಡರ್ ಇದ್ದರೆ ಇದೇನು ಕರಗಿಸೋದು ಬೇಕಾಗಿಲ್ಲ. ಸೊ ಆ ಪೌಡರ್ ಡೈರೆಕ್ಟ್ಲಿ ನಾವು ಹಾಕಿ ಮಾಡ್ಬೋದು. ಬಟ್ ಈ ಬೆಲ್ಲ ತುಂಬ ಗಟ್ಟಿ ಇರೋದ್ರಿಂದ ಅದು ನೀರಾಗಿ ಆಗಬೇಕು. ಸೊ ಅದಕ್ಕೆ ಇದನ್ನ ಕರಗಿಸ್ಕೋಬೇಕು. ಸೊ ಇದು ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಕೂಲ್ ಆಗೋಕ್ಕೆ ಬಿಡೋಣ. ಅದಾದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ. A few moments later. ಇವಾಗ ಬೆಲ್ಲ ಕೂಲ್ ಆಗಿದೆ ಕಂಪ್ಲೀಟ್ಲಿ. ಸೊ ಇದರಲ್ಲಿ ಯಾವ ಬೌಲಲ್ಲಿ ನಾವು ಬೆಲ್ಲ ತೊಗೊಂಡಿರ್ತೀವಲ್ಲ ಅದೇ ಬೌಲಲ್ಲಿ 1/2 ಕಪ್ ಕರ್ಡ್ ತೊಗೋಬೇಕು. ಇದು ಇದರಲ್ಲಿ ಹಾಕೋಣ. ಬಟರ್ ಸ್ವಲ್ಪ, ವೆನಿಲಾ ಎಸೆನ್ಸ್ ಸ್ವಲ್ಪ, ಸೊ ಅಪ್ರಾಕ್ಸಿಮೇಟ್ಲಿ 2 ಟೀ ಸ್ಪೂನ್ಸ್ ಅನ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇನ್ನೂ ಕರ್ಡ್ ಎಲ್ಲ ಕಾಣ್ತಾ ಇದೆ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್. ಯಾವ ಬೌಲಲ್ಲಿ ನಾವು ಇದು ತೊಗೊಂಡಿರ್ತೀವಿ ಬೆಲ್ಲ, ಅದೇ ಬೌಲಲ್ಲಿ ರಾಗಿ 1 ಕಪ್ ಹಾಕ್ತಾ ಇದ್ದೀನಿ. ಓಕೆ, ಅದಾದಮೇಲೆ 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 3 to 4 ಟೀ ಸ್ಪೂನ್ ಕೋಕೋ ಪೌಡರ್. ನಾನು ಮೆಷರ್ಮೆಂಟ್ನ ರಿಪೀಟ್ ಮಾಡ್ತೀನಿ. ಸೊ ಫಸ್ಟಿಗೆ ನೀವು ಜಾಗ್ರಿ ಪೌಡರ್ ಇತ್ತು ಅಂದರೆ ಡೈರೆಕ್ಟ್ಲಿ 1 ಕಪ್ ಜಾಗ್ರಿ ಪೌಡರ್ ತೊಗೋಬೋದು. ಜಾಗ್ರಿ ಗಟ್ಟಿ ಇದ್ದರೆ ನಾವು ಅದನ್ನ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಸೊ 1 ಕಪ್ ಜಾಗ್ರಿ ಪೌಡರ್, 1/2 ಕಪ್ ಕರ್ಡ್, ಆಮೇಲೆ ಟೀ ಸ್ಪೂನ್ಸ್ ವೆನಿಲಾ ಎಸೆನ್ಸ್, ಇದನ್ನೆಲ್ಲ ಒಂದು ಕಡೆ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಸೇಮ್ ಈಕ್ವಲ್ ಕ್ವಾಂಟಿಟಿ ಜಾಗರಿ ಆ್ಯಂಡ್ ರಾಗಿ ತೊಗೋಬೇಕು. ರಾಗಿ 1 ಕಪ್ ತೊಗೊಂಡಿದ್ದೀನಿ. ಅದ್ರ ಮೇಲೆ 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಆ್ಯಂಡ್ 3 to 4 ಟೀ ಸ್ಪೂನ್ಸ್ ಕೋಕೋ ಪೌಡರ್. ಇದನ್ನ ಇದರಲ್ಲಿ ಸೀವ್ ಮಾಡ್ಕೋಬೇಕು. ದಟ್ಸ್ ಆಲ್. ಇದು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರೀ ಹೀಟೆಡ್ ಅವನ್ ಆಲ್ರೆಡಿ 10 ಮಿನಿಟ್ಸ್ ಹೀಟ್ ಮಾಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಬಟರ್ ಕೋಟ್ ಮಾಡಿದ್ದೀನಿ ಓವನ್ ಮೌಲ್ಡ್ಗೆ. ಸೊ ವಿಲ್ ಟ್ರಾನ್ಸ್ಫರ್ ದಿಸ್ ಟು ದಿಸ್. ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ಕೆಲಾಗ್ಸ್ ಚಾಕೋಸ್ ಇರುತ್ತಲ್ಲ, ರಾಗಿ ಬೈಟ್ಸ್ ಅಂತ, ಸೇಮ್ ಅದೇ ಥರ ಇರುತ್ತೆ. ಬಟ್ ಇದಕ್ಕೆ ನಾವು ಬೇಕಿದ್ರೆ ಡ್ರೈ ಫ್ರೂಟ್ಸು ಎಲ್ಲ ಹಾಕೋಬೋದು. ಸೊ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜಾಗ್ರಿ ಪೌಡರ್ ಹಾಕಿದರೆ 1:1 ರೇಷಿಯೋನೇ ತೊಗೋಬೇಕು. ಜಾಗ್ರಿ ಅದು ಮತ್ತು ರಾಗಿ ಪೌಡರ್. ಬಟ್ ನಾವು ನೀರು ಮಾಡ್ಕೊಂಡಿರೋದ್ರಿಂದ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೋಬಹುದು. ಇನ್ ಕೇಸ್ ಅದು ತುಂಬ ನೀರಾದರೆ ಕೇಕ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲ್ಲ. ಸೊ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೋಬೋದು. ಇನ್ ಕೇಸ್ ನೀವು ಬೆಲ್ಲನ ಈ ಥರ ಮೆಲ್ಟ್ ಮಾಡೋದಿದ್ರೆ ಮೇ ಬಿ 1 ಕಪ್ ಜಾಗ್ರಿ ಆ್ಯಂಡ್ 1 ಕಪ್ ರಾಗಿ ಹಿಟ್ಟು, ಅದ್ರ ಮೇಲೆ ಮತ್ತೆ 1/4 ಕಪ್ ರಾಗಿ ಹಿಟ್ಟು ಹಾಕೋಬೋದು. ಯಾಕಂದರೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ನೀರಾಗಿತ್ತು ಕನ್ಸಿಸ್ಟೆನ್ಸಿ. ದೆನ್ ಐ ರಿಯಲೈಸ್ ದ್ಯಾಟ್ ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು ಅಂತ. ಈಗ ನಾನು ನನ್ನ ಫೇವ್ರೆಟ್ ಟೂಟಿ ಫ್ರೂಟಿ ಹಾಕ್ತೀನಿ.
ಅವನ್ 10 ಮಿನಿಟ್ಸ್ ನಾವು ಯಾವಾಗಲೂ 10 ನಿಮಿಷ ಇದು ಟೋಸ್ಟ್ ಮೋಡಲ್ಲಿ ಮಾಡಬೇಕು 250 ಡಿಗ್ರಿ ಸೆಂಟಿಗ್ರೇಡ್. ಸೊ ಇವಾಗ ಏನಂದರೆ 180 ಡಿಗ್ರಿ ಟೆಂಪ್ರೇಚರ್ ಬೇಕ್ ಮೋಡ್ ಆ್ಯಂಡ್ ಫಾರ್ ಅರೌಂಡ್ 30 to 40 ಮಿನಿಟ್ಸ್. ಸೊ ನಾನು 40 ಮಿನಿಟ್ಸ್ ಇಡ್ತೀನಿ. ಓಕೆ, ಸೊ ಇದನ್ನು ಈ ಸೆಟ್ಟಿಂಗ್ಸಲ್ಲಿ ಐಡಲಿ ಈ ರಾಡ್ ಏನಿರುತ್ತಲ್ಲ ತುಂಬ ಕೆಳಗಡೆ ಇಟ್ಟರೆ ನಾವು ಏನಾದರೂ ರಸ್ಕ್ ಅಥವಾ ಕುಕೀಸ್ ಮಾಡಬೇಕಾದ್ರೆ ಕೆಳಗಡೆ ಇಡಬೇಕು. ಕೇಕ್ಗೆ ಇಲ್ಲಿ ಮಿಡ್ಲಲ್ಲಿ ಇಡಬೇಕು. ಸೊ ಅಷ್ಟೇ, ಟಾಪ್ ಲೇಯರ್ ನಾನು ಯೂಶ್ವಲಿ ಯೂಸ್ ಮಾಡಲ್ಲ, ಇವೆರಡು ಯೂಸ್ ಮಾಡ್ತೀನಿ. ದಟ್ಸ್ ಆಲ್. ಓಕೆ, ವಿಲ್ ವೇಟ್ ಫಾರ್ 30 to 40 ಮಿನಿಟ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.